ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿಗೆ ನಾನು ಕಾಯಿ ಸಂಕಲ್ಪ ಮಾಡಿ ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿ 3 ವೀಕ್ಸ್ ಆಯಿತು. 3 ವಾರ ಕಂಪ್ಲೀಟ್ ಆಯಿತು. ನೀವು ನೋಡ್ಬೋದು ಪೂಜೆ ಎಲ್ಲ ಮುಗೀತು. ಸೊ ಖುಷಿ ಆಯಿತು. ಯಾವುದೇ ಅಡೆತಡೆಗಳಿಲ್ದೇ 3 ವಾರ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಸೊ ಈ ಅಡೆತಡೆ ಅಂದರೆ ನಿಮಗೆ ಗೊತ್ತಲ್ವಾ, ಲೇಡೀಸ್ದು ಪೀರಿಯಡ್ಸ್ ಪ್ರಾಬ್ಲಮ್ಮು, ಆಮೇಲೆ ಏನಾದರೂ ಸೂತ್ಕ ಆ ಥರದ್ದೆಲ್ಲ ಬರುತ್ತೆ ಅಂತ ಒಂದೊಂದ್ಸತಿ ಭಯ ಆಗತ್ತೆ. ಸೊ ಕಂಪ್ಲೀಟಾಗಿ ಮುಗಿಸಿದ್ದೀನಿ. 3 ವಾರ ಕಂಪ್ಲೀಟ್ ಆಯಿತು. ಅದಕ್ಕಂತೂ ನನಗಂತೂ ಸಖತ್ ಖುಷಿ ಆಯಿತು. ಕೆಲವೊಮ್ಮೆ 2 ವೀಕ್ಸು 3 ವೀಕ್ಸು ಮಾಡೋವಾಗ ಏನಾದರೂ ಈ ಥರ ಆದರೆ ನಂಗೆ ಸಖತ್ ಬೇಜಾರಾಗುತ್ತೆ. ಸೊ ಖುಷಿ ಆಯಿತು. ರಾಯರ ದಯೆಯಿಂದ ನಾನು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ನೆರವೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ 3 ವಾರ ಕಂಪ್ಲೀಟ್ ಆಯಿತು ಇವತ್ತಿಗೆ. ಸೊ ಇನ್ನೊಂದೇನಪ್ಪ ಅಂದರೆ, ನಿಮ್ಮೆಲ್ಲರಿಗೂ ಸ್ವಲ್ಪ ಜನಕ್ಕೆ ಅನಿಸಿರ್ಬೋದು ನನ್ನ ಥರನೇ, ಗೊತ್ತಿಲ್ಲ. ಸೊ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇದೆ. ಯಾಕೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಹೌದು, ಈ ನಡುವೆ ನೀವು ಅಬ್ಸರ್ವ್ ಮಾಡಿದ್ದೀರಾ, ತುಂಬ ಜನ ರಾಯರನ್ನ ಪೂಜೆ ಮಾಡೋರು, ರಾಯರ ಭಕ್ತರು, ರಾಯರನ್ನ ಆರಾಧಿಸೋರು, ರಾಯರನ್ನ ನಿಜವಾಗ್ಲೂ ಎಷ್ಟು ಖುಷಿ ಆಗತ್ತೆ ಅಂದರೆ ತುಂಬ ಜನ ಆಗಿದ್ದಾರೆ. ನಾನಂತೂ ಈ ನಡುವೆ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ರಾಯರದೇ ಪೂಜೆ ಮಾಡೋರು, ಮನೆಯಲ್ಲಿ ಮಂತ್ರಾಲಯಕ್ಕೆ ಹೋಗೋರು, ಮಠಕ್ಕೆ ಹೋಗಿದ್ವಿ ಅಂತ ಎಷ್ಟು ಜನ ರಾಯರನ್ನ ಪೂಜಿಸ್ತಾ ಇದ್ದಾರೆ. ಯಾಕೆ ಗೊತ್ತಾ? ಸೊ ರಾಯರನ್ನ ಯಾರೆಲ್ಲ ಪೂಜೆ ಮಾಡ್ತಾರೆ ಅವರಿಗೆ ತುಂಬ ಒಳ್ಳೇದಾಗ್ತಾ ಇದೆ. ರಾಯರು ನನ್ನ ಪ್ರಕಾರ ನಿಜವಾಗ್ಲೂ ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಾವು ಏನನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊಳ್ತೀವೋ ಅದನ್ನ ದಯಪಾಲಿಸ್ತಾರೆ. ಯಾಕೆ ಅಂದರೆ, ನೀವು ಒಂದು ಸಣ್ಣ ಎಕ್ಸಾಂಪಲ್ನ ನೀವು ನಿಮ್ಮ ಲೈಫಲ್ಲೇ ತಗೊಳ್ಳಿ. ಸೊ ಒಂದು ಸಣ್ಣ ತುಳಸಿ ದಳನ ರಾಯರ ಮುಂದೆ ಇಟ್ಟು, ಇಲ್ಲ ಒಂದು ಸಂಕಲ್ಪ ಮಾಡಿ, ಈ ಥರ ನನಗೆ ಬೇಕು, ನೀ ಇದನ್ನು ಮಾಡಿ ನೆರವೇರಿಸ್ಕೊಡಿ ಅಂತ ಕೇಳ್ಕೊಳ್ಳಿ. ಭಕ್ತಿಯಿಂದ ಕೇಳ್ಕೊಳ್ಳಿ, ಮನಸ್ಸಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ದೇನೆ. ಆಮೇಲೆ ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ದಲೇ ನಿಮಗೋಸ್ಕರ ನೀವು ಕೇಳಿಕೊಂಡು ಪೂಜೆ ಮಾಡಿ, ಸಂಕಲ್ಪ ಮಾಡಿ. 1-2 ವಾರ ಮಠಕ್ಕೆ ಹೋಗಿ 1-3 ಪ್ರದಕ್ಷಿಣೆ ಹಾಕಿ, ಎಲ್ಲ ನೀನೇ ತಂದೆ, ನೀವಿದ್ದೀರಾ ಅನ್ನೋ ನಂಬಿಕೆಯಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಕೇಳ್ಕೊಳ್ಳಿ. 101% ನಿಜವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ಸೊ ಹಾಗೇನೆ ಯಾರೆಲ್ಲ ರಾಯರನ್ನ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ನನ್ನ ಪರ್ಸನಲ್ ಒಪಿನಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ನೋಡಿರೋ ಮಟ್ಟಿಗೆ ರಾಯರನ್ನ ಮೊದಲು ಬೇರೆ ಈಗ ನಿಮಗೆ ಇಷ್ಟವಾದ ಪ್ರಿಯವಾದ ದೇವರುಗಳನ್ನ ನೀವು ಯಾವ್ದಾರು ಪೂಜೆ ಮಾಡ್ಕೊಳ್ಬೋದು. ಇಲ್ಲಿ ರಾಯರನ್ನೇ ಪೂಜೆ ಮಾಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಬಟ್ ನಾನು ಇರೋ ಅಂಥದ್ನ, ನಾನು ರಾಯರ ಭಕ್ತಿ ಅಂತ ನಾನು ಎದೆ ಮುಟ್ಕೊಂಡು ಹೇಳ್ತೀನಿ. ನಾನು ತುಂಬಾ ವರ್ಷಗಳಿಂದ ಪೂಜೆ ಮಾಡ್ತಾ ಬಂದಿದ್ದೀನಿ. ನಾನು ಎಷ್ಟೊಂದು ಸತಿ ಹೇಳ್ತಾ ಇರ್ತೀನಿ, ನಾವು ಇಷ್ಟರಿಂದ ಈ ಕ್ಷಣದವರೆಗೂ ನಾನು ರಾಯರನ್ನ ನೆನೆಸ್ಕೊಳ್ತೀನಿ, ರಾಯರನ್ನ ಪೂಜೆ ಮಾಡ್ತೀನಿ. ಇಡೀ ಫ್ಯಾಮಿಲಿಲಿ ಎಲ್ಲರೂ ನಂಬ್ತೀವಿ. ನನಗೆ ಎಷ್ಟೊಂದು ಮಿರಾಕಲ್ಗಳಾಗಿದೆ ರಾಯರನ್ನ ನಂಬೋದ್ರಿಂದ, ರಾಯರನ್ನ ಪೂಜೆ ಮಾಡೋದ್ರಿಂದ. ಸೊ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ರಾಯರ ಭಕ್ತಿ ನಾನು ಅಂತ. ಅದೇ ಥರ ನನಗೆ ನಿಜವಲ್ಲೂ ನೀವು ನಂಬಲ್ಲ, ನಮ್ಮ ಫ್ಯಾಮಿಲಿಲಿ ನಾನು ಫಸ್ಟು ನಾನೇನೆ ರಾಯರ ಮಠಕ್ಕೆ ಹೋಗೋದು, ರಾಯರನ್ನ ಪೂಜೆ ಮಾಡೋದು, ಮಂತ್ರಾಲಯಗೆ ಅಂತ ನಾವು ಹೋಗಿದ್ದೆ ನಮ್ಮ ಫ್ಯಾಮಿಲಿ ಒಳಗೆ ನಾನೇನೆ. ಸೊ ಈಗೀಗ ಎಲ್ಲರೂ ನಮ್ಮ ಫ್ಯಾಮಿಲಿಲಿರೋ ಪ್ರತಿಯೊಬ್ಬರೂ ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ. ಖುಷಿ ಆಗತ್ತೆ ನನಗೆ. ರಾಯು ಎಲ್ಲ ಅವರಿಗೆ ಒಳ್ಳೇದು ಮಾಡಿರೋದಕ್ಕೆ ತಾನೇ ಅವ್ರು ನಡ್ಕೊಳ್ತಾ ಇರೋದು, ಅವ್ರು ಪೂಜೆ ಮಾಡ್ತಾ ಇರೋದು. ಸೊ ಹಾಗಾಗಿ ಅಬ್ಸರ್ವ್ ಮಾಡಿ ನೋಡಿ ನೀವುನು, ಯಾರೆಲ್ಲ ರಾಯರನ್ನ ಪೂಜೆ ಮಾಡ್ತಾ ಇದ್ದಾರೆ, ರಾಯರನ್ನ ಆರಾಧಿಸ್ತಾ ಇದ್ದಾರೆ, ರಾಯರನ್ನ ಸಂಪೂರ್ಣವಾಗಿ ನಂಬಿದ್ದಾರೆ, ಅವರು ಎಷ್ಟೊಂದು ಅವ್ರ ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಾ ಇದೆ. ರಾಯರ ಭಕ್ತರು ಯಾರ್ಯಾರೆಲ್ಲ ಇರ್ತಾರೆ ಅವರಿಗೆ ಕೆಟ್ಟದ್ದು ಮಾಡಬೇಕು, ಬೇರೆಯವ್ರಿಗೆ ಮೋಸ ಮಾಡಬೇಕು, ಕೆಟ್ಟದ್ದು ಮಾತಾಡಬೇಕು, ಆಮೇಲೆ ಸುಳ್ಳು ಹೇಳ್ಬೇಕು, ಇನ್ನೊಬ್ರದ್ದು ತಿನ್ಬೇಕು, ಇನ್ನೊಬ್ರ ಹತ್ರ ಇರೋದನ್ನ ಕಿತ್ಕೊಳ್ಬೇಕು, ಆ ಥರ ಮನಸ್ಥಿತಿ ಖಂಡಿತವಾಗ್ಲೂ ಇರಲ್ಲ. ಅಕಸ್ಮಾತ್ ಇದ್ರೂ ರಾಯರು ಅದನ್ನೆಲ್ಲದನ್ನು ಅವರೊಳಗೆ ಗೊತ್ತಿಲ್ಲದೇನೆ ಚೇಂಜಸ್ನ ಮಾಡ್ತಾರೆ. ನಿಜವಾಗ್ಲೂ ಫ್ರೆಂಡ್ಸ್, ನಾನು ಎಷ್ಟೊಂದು ಜನ ನೋಡಿದ್ದೀನಿ, ತುಂಬ ರೂಡ್ ಬಿಹೇವ್ ಮಾಡ್ತಾ ಇರ್ತಾರೆ. ಒಂಥರ ಯಾರಾದರೂ ಮಾತಾಡ್ಸಿದ್ರೆ ಸಾಕು ಒಂಥರ ಕೆಟ್ಟ ಕೋಪ, ಆ ಥರದ್ದೆಲ್ಲ ಇರುತ್ತೆ. ಈಗ ಜಸ್ಟ್ ನಮ್ಮ ಫ್ಯಾಮಿಲಿ ಒಳಗೇನೆ ಎಷ್ಟೊಂದು ಜನ ಇದ್ದಾರೆ.
ಅವರೆಲ್ಲ ಈಗ ರಾಯರ್ನ ಪೂಜೆ ಮಾಡ್ತಾ 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 ಅವ್ರಿಗೆ ಅವರೇ ಚೇಂಜಸ್ ಆಗ್ತಾ ಇದ್ದಾರೆ. ನಿಜವಾಗ್ಲೂ ಅದು ಸಖತ್ ಖುಷಿ ಆಗತ್ತೆ. ಗೊತ್ತಿಲ್ಲ ರಾಯರ ಮಹಿಮೆ ಏನೋ. ಒಂದ್ಸತಿ ನೀವು ಅಷ್ಟೇ ರಾಯರ್ನ ನಂಬಿ ನೀವು ಅದೊಂದು ಸಣ್ಣ ಶ್ಲೋಕ ಇದೆಯಲ್ಲ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ, ಅದನ್ನ ಹೇಳ್ಕೊಳ್ಳಿ ಸಾಕು. ಅದನ್ನ ಹೇಳ್ಕೊಳ್ತಾ ಹೇಳ್ಕೊಳ್ತಾ ನಿಮ್ಗೆ ಆಟೋಮೆಟಿಕ್ ಆಗಿ ನೀವು ಚೇಂಜ್ ಆಗ್ತಾ ಹೋಗ್ತೀರಾ. ಸಾ ನಾನು ಅಷ್ಟೇನೆ, ನನಗೆ ಸಿಕ್ಕಾಪಟ್ಟೆ ಕೋಪ ಇತ್ತು. ನಿಮಗೆ ಗೊತ್ತಿಲ್ಲ, ತುಂಬಾ ಅಂದ್ರೆ ಒಂದ್ ಸಣ್ಣ ವಿಷಯಕ್ಕೂ ನನ್ಗೆ ಕೋಪ, ಆಮೇಲೆ ಬೇಗ ನಾನು ಎಮೋಷನಲ್ ಬೇಗ ಹತ್ಬಿಡ್ತಾ ಇದ್ದೆ. ಸೊ ನನ್ನ ಹಸ್ಬೆಂಡ್ ಏನಾದ್ರು ಒಂದ್ ಸಣ್ಣ ಮಾತಂದ್ರೂ ನಾನು ಬೇಗ ಅಳೋದು ಜಾಸ್ತಿ, ಆ ಥರ ಎಮೋಷ್ನಲ್ ಆಗೋದು, ಈ ಥರ ಎಲ್ಲ ಇತ್ತು. ನಾನಿವಾಗ ನಿಜವಾಗ್ಲೂ ರಾಯರ್ನ ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾ 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 ನನಗೆ ಗೊತ್ತಿಲ್ಲ ನನ್ನಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ, ನನ್ಗೆ ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ಈಗ ತುಂಬಾ ಬ್ಯಾಡ್ ಕಮೆಂಟ್ಸ್, ತುಂಬಾ ಕಮೆಂಟ್ಸ್ಗಳು ಬಂದಾಗ್ಲೂ ನಾನು ಒಂದು ಸ್ವಲ್ಪ ತುಂಬಾ ತಲೆ ಕೆಡ್ಸ್ಕೊಂಡು ಅಪ್ಸೆಟ್ ಆಗ್ಬಿಡ್ತಿದೆ. ಅಯ್ಯೋ ಈ ತರ ಕಳ್ಸಿದಾರಲ್ಲ ಅಂತ. ಆದ್ರೆ ಇವಾಗೆಲ್ಲ ಅದನ್ನೆಲ್ಲ ತಲೆಗೆ ಹಚ್ಕೊಳಲ್ಲ. ಯಾರು ಕೆಟ್ಟದ್ದನ್ನ ಮಾತಾಡ್ತಾರೆ, ಕೆಟ್ಟದ್ದನ್ನ ಬ್ಯಾಡ್ ಕಮೆಂಟ್ ಮಾಡ್ತಾರೆ, ಅವರಿಗೆ ಒಳ್ಳೇದ್ ಮಾಡಕ್ ಆಗಲ್ಲ, ಅದಕ್ಕೇನೆ ಅವ್ರು ಕೆಟ್ಟದ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೈ ಮುಗಿಯೋದು ಅಷ್ಟೇ ನನ್ನ ಕೆಲಸ. ಸೊ ಹಾಗಾಗಿ ನಾನು ನನ್ನಲ್ಲೇನೆ ಎಷ್ಟೊಂದು ಚೇಂಜಸ್ ಆಗಿದೆ, ನನ್ಗೆ ಅದಕ್ಕೆ ಖುಷಿ ಇದೆ. ಸೊ ರಾಯರ್ನ ಯಾರೆಲ್ಲ ನಂಬ್ತೀರಾ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ರಾಯರ ಪವಾಡ ಏನು, ರಾಯರ ಮಹಿಮೆ ಏನು. ಇವಾಗಂತೂ ತುಂಬಾ ಜನ ರಾಯರ್ನ ನಂಬ್ತಾರೆ, ರಾಯರ್ನ ಪೂಜೆ ಮಾಡ್ತಾರೆ, ಮಂತ್ರಾಲಯಕ್ಕೆ ಹೋಗೋದಾಗಿರ್ಬೋದು, ಮಠಗಳಿಗೆ ಹೋಗೋದಾಗಿರ್ಬೋದು. ಸೊ ಆ ರಾಯರ ಮಂತ್ರಾಕ್ಷತೆ ಇದೆಯಲ್ಲ, ಅದಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತಾ. ನೀವ್ ಎಷ್ಟೇ ಹುಷಾರಿಲ್ದೆ ಹೋಗ್ಲಿ, ನಿಮ್ಗೆ ಎಷ್ಟೇ ಟೆನ್ಷನ್ ಆಗಿರಿ, ನಿಮ್ಗೆ ಏನಾದ್ರೂ ಒಂದ್ ಭಯ ಅನ್ನಿಸ್ತಾ ಇದೆ, ಒಂದ್ 2 ಕಾಳು ಅಕ್ಷತೆನ ತಗೊಂಡು ತಲೆ ಮೇಲೆ ಇಟ್ಕೊಳ್ಳಿ. ಸೊ ಎಷ್ಟು ನಿಮಗ್ ಧೈರ್ಯ ಬರುತ್ತೆ ಗೊತ್ತಾ. ನನ್ ಬೆನ್ನಿಂದ ಯಾರೋ ಇದಾರೇನೋ ಅಂತ ಒಂದ್ ದೊಡ್ಡ ಶಕ್ತಿ ತರ ನಮಗೆ ಫೀಲ್ ಆಗತ್ತೆ ನಿಜವಾಗ್ಲೂನು. ಸೊ ಇದು ಹೇಳಕ್ಕಾಗಲ್ಲ, ಅನುಭವಿಸ್ದರಿಗೆ ಗೊತ್ತು ಅಂತಾರಲ್ಲ. ನನ್ಗೆ ಇನ್ನೊಂದು ಮಿರಾಕಲ್ ಅನ್ನೋ ತರ ಆಯ್ತು. ನಾನು ನಿಮ್ಗೆ ಇದನ್ನ ಹೇಳಲೇಬೇಕು. ನಾನೊಂದು ಚಿಕ್ಕದು ಹಾರ ಪೋಣಿಸಿದ್ದೆ ರಾಯರಿಗೆ ಅಂತ. ನನ್ನ ಇದರಲ್ಲಿ ಅವರ ವರ್ಧಂತಿ ದಿನ ತುಳಸಿ ಮತ್ತೆ ಇದ್ರದ್ದು ರೋಸ್ ಪೆಟಲ್ಸ್ನ ಕಿತ್ತು ಅದನ್ನ ಫೋಲ್ಡ್ ಮಾಡಿ ಪೋಣಿಸಿ ಒಂದು ಚಿಕ್ಕದು ನಮ್ಮನೆ ವಿಗ್ರಹಕ್ಕೆ ಹಾಕಕ್ಕೆ ಅಂತ. ಸೊ ಅದನ್ನ ನೀಟಾಗಿ ಹಿಂಗ ಹಾಕಿದ್ದೆ ನಾನು. ಅಂದ್ರೆ ಹಿಂಗೆ ಟೈಟಾಗಿ ಕೂರಿಸಿ ಆ ಕಡೆ ಈ ಕಡೆ ರೋಸ್ ಇಟ್ಟು ಇದನ್ನ ಟೈಟಾಗಿ ಹಾಕಿದ್ದೆ ಹಾರನ. ಅದು ಬೀಳಕ್ ಚಾನ್ಸೇ ಇರಲಿಲ್ಲ ನಿಜವಾಗ್ಲೂ. ನಾನು ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿ, ಸೊ ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತು, ನಾನು 5 o'clock ಎದ್ದು ಎಲ್ಲ ಪೂಜೆ ಮಾಡಿ ಎಲ್ಲ ಆದ್ಮೇಲೆ ಸೊ ಅವ್ರಿಗೆ ಆರತಿ ಮಾಡಿ ಎಲ್ಲ ಆಗಿತ್ತು. ಆಗಿ ಸೊ ಇನ್ನೇನು ಮಕ್ಕಳು ಹೊರಡೋ ಟೈಮಿಗೆ ಪ್ರಸಾದ ಇಟ್ಟಿದ್ನಲ್ಲ ರಾಯರ ಮುಂದೆ, ಆ ಪ್ರಸಾದ ಎತ್ತಿ ಅವ್ರ ಮಕ್ಳಿಗೂ ಒಂದು ಸ್ವಲ್ಪ ತಿನ್ಸೋಣ ರಾಯರ ಪ್ರಸಾದನ ಅಂತ ನಾನು ಪ್ರಸಾದ ಎತ್ಕೊಳ್ಳೋಕೆ ಅಂತ ಹೋದ್ರೆ, ನಾನು ಹಾಕಿರೋ ಹಾರ ಅಷ್ಟೂ ಕೆಳಗಡೆ ನನಗೆ ಪ್ರಸಾದವಾಗಿ ಕೊಟ್ಟಿದ್ರು. ನಿಜ ಅದ್ ನೋಡಿದ ತಕ್ಷಣ ಒಂದ್ ಕ್ಷಣ ಸೊ ನನ್ಗೆ ಆಶ್ಚರ್ಯ ಆಗೋಯ್ತು. ನನ್ನ ಮಗಂಗೂ ತೋರಿಸ್ತಾ ಇದೆ, ಪಾಪು ಬಾಯಿಲಿ ನೋಡು, ರಾಯರು ಪ್ರಸಾದ ಕೊಟ್ಟಿದ್ದಾರೆ. ಹಾರ ಹಾಕಿರೋದು ಅಷ್ಟೂ ಕೆಳಗ್ ಬಿದ್ದಿತ್ತು. ಸೊ ಇದಕ್ಕಿನ್ನ ಪುಣ್ಯ ಇನ್ನೇನ್ ಬೇಕು, ಇದಕ್ಕಿನ್ನ ಖುಷಿ ಇನ್ನೇನ್ ಬೇಕು. ನಾನೇನ್ ಅನ್ಕೊಂಡು ಪೂಜೆ ಮಾಡಿದ್ದೀನೋ ಅದು ಸಕ್ಸಸ್ ಆದ್ರೆ ಸಾಕು. ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನಮ್ಗೆ ರಾಯರ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಳ್ಳೇದಾಗಿದೆ. ಸೊ ಏನೇನೋ ಎಷ್ಟೊಂದು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ ಅಂತ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳಲೇಬೇಕು, ನಿನ್ನೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು. ಆಕ್ಚುಲಿ ನಾನು ಕಾಯಿ ಸಂಕಲ್ಪ ಮಾಡೋದನ್ನ ಹೇಳಿದ್ನಲ್ಲ, ಸೊ ಇದನ್ನ ಹೇಳಲೇಬೇಕು ಅಂತ ಅನ್ಕೊಂಡೆ ಅದು ಮೆಸೇಜ್ ಓದುವಾಗ. ಅವರು ರಾಯರ ಮಠಕ್ಕೆ ಹೋಗಿದ್ರಂತೆ. ಪೂಜೆ ಎಲ್ಲ ಮುಗಿಸಿ ಸಂಕಲ್ಪ ಮಾಡಿ ನಾನು ಮಠಕ್ಕೆ ಹೋಗಿದ್ದೆ ಅಕ್ಕ. ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಪೂಜೆ ಎಲ್ಲ ಮಾಡಿ ಪ್ರದಕ್ಷಿಣೆ ಹಾಕಿ ಬರುವಾಗ ರಾಯರ ಮಠದಲ್ಲಿ ಅಕ್ಷತೆ ಕೊಡ್ತಾರಲ್ವಾ, ಅಕ್ಷತೆನ ಹಾಕೊಳಕ್ಕೆ ಅಂತ ಒಂದು ಆ ಕಡೆ ಸೈಡಲ್ಲಿ ಅವರಿಗೆ ಸಿಕ್ಕಿರೋದು. ಅವ್ರು ಇಷ್ಟುದ್ದ ಮೆಸೇಜ್ನ ನನಗೆ ಕಳಿಸಿದ್ದಾರೆ. ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ಬರೆದು ಕಳಿಸಿದ್ದಾರೆ. ಆ ಸೈಡಲ್ಲಿ ಕಸದೊಳಗಡೆ ಇದಿತ್ತಂತೆ ಒಂದು ಪೇಪರ್. ಆ ಪೇಪರ್ನ ಎತ್ಕೊಂಡು ರಾಯರದು ಅಲ್ಲಿ ನೋಡ್ಕೊಂಡಿಲ್ಲ ಅವರು, ರಾಯರ ಅಕ್ಷತೆನ ಅದಕ್ಕೆ ಹಾಕಿ ಫೋಲ್ಡ್ ಮಾಡ್ಕೊಂಡು ಮನೆಗೆ ತಂದಿದ್ದಾರೆ. ಆ ಅಕ್ಷತೆ ತಗೊಂಡು ಮನೆಯಲ್ಲಿ ಬಂದು ಅಕ್ಷತೆನ ಬಿಚ್ಚಿ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಸೂಕರು ಇರೋ ಥರದ್ದು ಚಿತ್ರ,
ಫಿಗರ್ ಹಸು ಕರು ಇದೆಯೇನೋ ಅನ್ನೋ ಥರ ಆ ಥರದ್ದು ಚಿತ್ರ ಇರೋದು ನೋಡಿ ನನಗೆ ಸಖತ್ ಖುಷಿ ಆಯಿತು ನಿಜವಾಗ್ಲೂ. ರಾಯರು ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ ಅಕ್ಕ ಅಂತ ಕಳಿಸಿದ್ರು. ನಿಜವಾಗ್ಲೂ ನನಗೂ ಖುಷಿ ಆಯಿತು. ಅವ್ರ ಮೆಸೇಜ್ ಓದಿ ಅಂತೂ ನನಗೆ ಎಷ್ಟು ಕಣ್ ತುಂಬಿ ಬಂತು. ಯಾರ್ಯಾರಿಗೆ ಯಾವ್ಯಾವ ರೂಪದಲ್ಲಿ ದರ್ಶನ ಕೊಡ್ತಾರೋ ಗೊತ್ತಿಲ್ಲ. ಸೊ ಅವ್ರು ಇದ್ದಾರೆ ಅನ್ನೋದು ಒಂದೇ ನನಗೆ ನಂಬಿಕೆ. ಸೊ ತುಂಬ ಜನ ಯಾರು ರಾಯರನ್ನ ನಂಬ್ತಾರೆ ಅವ್ರಿಗೂ ಗೊತ್ತಿರತ್ತೆ ರಾಯರ ಭಕ್ತಿ, ರಾಯರ ಮಹಿಮೆ, ರಾಯರ ಪವಾಡ ಏನು ಅಂತ. ಸೊ ಏನಾದರೂ ಆಗಿರಲಿ, ರಾಯರನ್ನ ಯಾರೆಲ್ಲ ಪೂಜೆ ಮಾಡ್ತಾ ಇದ್ದೀರಾ, ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಭಕ್ತಿಯಿಂದ ನಂಬಿಕೆಯಿಂದ ಮಾಡಿ. ಮೇನ್ ಬೇಕಾಗಿರೋದು ನಂಬಿಕೆ. ಸೊ ಇನ್ನೊಂದು ಒಬ್ರು ಯಾರೋ ನನಗೆ ಮೆಸೇಜ್ ಮಾಡಿದ್ರು, ನಾನು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ಕಾಮಧೇನು ಕಲ್ಪವೃಕ್ಷ ಅಂತಾರೆ. ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರ, ತೆಂಗಿನಕಾಯಿ ಎಣ್ಣೆ ದೀಪ ಹಚ್ಚಿ ಸಂಕಲ್ಪ ಮಾಡಿ ಕೇಳ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ತುಂಬಾ ಜನ ಅದಕ್ಕೆ ಪಾಸಿಟಿವ್ ಆಗಿ ನನಗೆ ಕಮೆಂಟ್ ಮಾಡಿದ್ದೀರಾ. ಈ ತರ ಬ್ಯಾಡ್ ಆಗಿ ಈ ತರ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಅಂತ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಬಟ್ ಅವ್ರಿಗೆ ಹೇಳೋದು, ಯಾವ ಬುಕ್ಕಲ್ಲಿ ಬರ್ದಿದೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಕ್ ನಿಮಗೆ ಅಂತ ಕಳಿಸಿದ್ರು. ನಾವು ಮಾಡೋ ಪೂಜೆ, ನಾವು ನಡ್ಕೊಳ್ಳೋದು, ನಾವು ನಮ್ಮ ಬದುಕನ್ನ ಬುಕ್ ನೋಡ್ಕೊಂಡು ಬದುಕೋಂಗಿದ್ದಿದ್ರೆ ನಾವ್ ಯಾರೂ ಮನುಷ್ಯರಾಗಿರ್ತಾ ಇರ್ಲಿಲ್ಲ ಮೇಡಮ್. ಎಲ್ಲಾರು ಪವಾಡ ಪುರುಷರಾಗಿ ನಿಲ್ತಾ ಇದ್ವೇನೋ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಯಾವ ಬುಕ್ಕಲ್ಲಿ ಇದೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಏನು ನನಗಿಲ್ಲ. ಸೊ ನಿಮ್ಗಿಷ್ಟ ಇದ್ರೆ ಮಾಡಿ ದಯವಿಟ್ಟು, ಇಲ್ಲ ಅಂದ್ರೆ ಸುಮ್ಮನಿದ್ಬಿಡಿ ಅಷ್ಟೇ. ನನಗೇನು ಬೇಜಾರಿಲ್ಲ ನೀವು ಕಮೆಂಟ್ ಮಾಡಿದ್ದೀರಾ ಅಂತ. ಓಕೆ, ಯಾರೆಲ್ಲ ರಾಯರ ಭಕ್ತರು ಇದ್ದಾರೆ ಅವರು ಚೇಂಜ್ ಆಗ್ತಾರೆ. ಅವರ ಮನಸ್ಥಿತಿನ ಚೇಂಜ್ ಮಾಡಿಕೊಂಡು ಕೆಟ್ಟ ಮನಸ್ಥಿತಿನ ಬಿಟ್ಟು ಒಳ್ಳೆಯರಾಗ್ತಾ ಇದ್ದಾರೆ ಅಂದರೆ ಸಮಾಜಕ್ಕೆ ಇದಕ್ಕಿಂತ ಒಳ್ಳೆ ನ್ಯೂಸ್ ಇನ್ನೇನು ಬೇಕಿಲ್ಲ ಅಲ್ವಾ? ಸೊ ಒಳ್ಳೇದಾಗಲಿ. ಯಾರಿಗೂ ಕೆಟ್ಟದ್ದು ಮಾಡೋದು ಬೇಡ. ಎಲ್ಲರೂ ಒಂದು ಒಳ್ಳೆ ನಡೆ, ಒಳ್ಳೆ ಮನುಷ್ಯತ್ವ, ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆ ಆಗೋಣ. ಬೇರೆ ಏನಾಗದೇ ಇದ್ರೂ ಚಿಂತೆ ಇಲ್ಲ, ಯಾರಿಗೂ ತೊಂದರೆ ಕೊಡದೇ ಇದ್ರೆ ಸಾಕು. ಮೋಸ ಮಾಡೋದು, ಸುಳ್ಳು ಹೇಳೋದು, ತೊಂದರೆ ಕೊಡೋದು, ಗೌರವ ಇಲ್ದಂಗೆ ನಡ್ಕೊಳ್ಳೋದು, ಹಿರಿಯೋರಿಗೆ ರೆಸ್ಪೆಕ್ಟ್ ಮಾಡದೇ ಇರೋದು, ಇದನ್ನೆಲ್ಲದಿಂದ ದೂರ ಬಂದರೆ ಸಾಕು. ಅಷ್ಟೇ ನಾವು ಮಾಡಬೇಕಾಗಿರೋದು. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೊಂದು ಏನೇ ಆದರೂ ಅನಿಸಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಲಾಗ್ಸ್ನ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಯಾರೆಲ್ಲ ರಾಯರ ಭಕ್ತರಿದೆಯಾ ಅವರಿಗೆ ಒಳ್ಳೇದಾಗಲಿ. ಸೊ ಇನ್ನೂ ಯಾರಾದರೂ ರಾಯರನ್ನ ಪೂಜೆ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ಕೊಳ್ಳಿ, ಪೂಜೆ ಮಾಡಿ, ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ರಾಯರನ್ನ ಧ್ಯಾನ ಮಾಡ್ತಾ ಇರಿ, ಪೂಜೆ ಮಾಡ್ತಾ ಇರಿ, ಸಂಕಲ್ಪ ಮಾಡಿ, ನಿಮ್ಗೇನು ಅನ್ಸುತ್ತೋ ಅದನ್ನ ಕೇಳ್ಕೊಳ್ಳಿ. ನೀವು ಒಳ್ಳೆ ಮನಸ್ಸಿಂದ, ನಿಷ್ಕಲ್ಮಶವಾದ ಮನಸ್ಸಿಂದ ಕೇಳ್ಕೊಂಡ್ರೆ 101% ಅವರು ಕರುಣಿಸ್ತಾರೆ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.